ಯಾವ ಕಾಂಗ್ರೆಸ್ಸರು ಮುಸಲ್ಮಾನರನ್ನು ಓಲೈಸೋದಕ್ಕೋಸ್ಕರ ಎಲ್ಲ ರಾಜಕಾರಣವನ್ನು ಮಾಡ್ತಾರೋ ಅದೇ ಕಾಂಗ್ರೆಸ್ಗರು ನನಗೆ ಮುಸಲ್ಮಾನರ ಶಾಲು ಟೋಪಿ ಕೈಗೆ ಬಾಂಬ್ ಕೊಟ್ಬಿಟ್ಟು ಮುಸಲ್ಮಾನರೆಲ್ಲ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಅವರಿಗೂ ಅವಹೇಳನ ಮಾಡಿದರು. ಹಾಗೂ ನನ್ನನ್ನು ಕೂಡ ಆ ರೀತಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದರು. ನಾನು 24ನೇ ತಾರೀಕು ಹೇಳಿಕೆಯನ್ನು ಕೊಟ್ಟೆ. ಬೆಟ್ಟದಲ್ಲಿ ಕೂತ್ಕೊಂಡಿರುವಂತಹ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಹುಟ್ಟುವಂಥ ಕಾವೇರಿ ತಾಯಿ, ಕಳೆದ 9.5 ವರ್ಷಗಳಿಂದ ನನ್ನ ಕೆಲಸವನ್ನು ನೋಡಿರುವಂತಹ ಮೈಸೂರು ಮತ್ತು ಕೊಡಗಿನ ಜನ, ಕಳೆದ 20 ವರ್ಷಗಳಿಂದ ನನ್ನ ಲೇಖನಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದ ಓದುಗ ಅಭಿಮಾನಿಗಳು ತೀರ್ಮಾನವನ್ನು ಕೊಡ್ತಾರೆ 2024 ಏಪ್ರಿಲ್ನಲ್ಲಿ ನಡೆಯುವಂತಹ ಮತದಾನದ ವೇಳೆ ಅಂತ ನಾನು ಹೇಳಿದೆ. ಅದೇ ದಿನ ಈ ಹೇಳಿಕೆ ಕೊಟ್ಟು ಹೇಳಿಕೆ ಮಾಧ್ಯಮಗಳಲ್ಲಿ ಬರೋಷ್ಟರೊಳಗಡೆ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ ಅಂತೇಳಿ ಹೇಳಿಬಿಟ್ಟು ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಈ ಪೋಸ್ಟ್ ಹಾಕೋದಕ್ಕೆ ಅವ್ರಿಗೆ ಕಾರಣ ಏನಿದೆ? ಇದೇ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ನಿಮ್ಮಲ್ಲಿ ಏನು FIR ದಾಖಲಾಗಿದೆ, ಇದೇ ತಿಂಗಳು 16ನೇ ತಾರೀಕು ಬೇಲೂರಿನಲ್ಲಿ FIR ದಾಖಲಾಗಿದೆ. ಆ FIRನಲ್ಲಿ ಯಾರ ಹೆಸರಿದೆ? ಆ ಜಯಮ್ಮ ಇರ್ಬೋದು, ರಾಕೇಶ್ ಶೆಟ್ಟಿ ಇರ್ಬೋದು, ಇನ್ನೊಬ್ಬ ರವಿ ಇರ್ಬೋದು. ನನ್ನ ತಮ್ಮನಿಗೆ ಅವ್ರಿಗೆ ಏನು ಸಂಬಂಧ ಇದೆ? ಪ್ರತಾಪ್ ಸಿಂಹನ್ನ ಮೈಸೂರಿನಲ್ಲಿ ಕೊಡಗಿನಲ್ಲಿ ಸೋಲ್ಸೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರಿಗೂ ಗೊತ್ತು. ಅವ್ರ ಮಗನ್ನ ರಾಜಕಾರಣಕ್ಕೋಸ್ಕರವಾಗಿ ಅವರು ಯಾವ ಮಟ್ಟಕ್ಕೂ ಇಳಿತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾಯಿದೆ ನನಗೆ. ಕಾಂಗ್ರೆಸ್ನವ್ರಿಗೆ ನಾನು ಇಷ್ಟೇ ಹೇಳೋವಂಥದ್ದು, ನೀವು FIR ಹಾಕ್ಸಿದ್ರಲ್ಲ, FIRಲ್ಲಿ ನನ್ನ ತಮ್ಮನ ಹೆಸರು ಎಲ್ಲಿದೆ? ನನ್ನ ತಮ್ಮ ಕಳೆದ 15-16 ವರ್ಷಗಳಿಂದ ಶುಂಠಿ ಬೆಳೆದು ಬೇರೆಯವ್ರದ್ದು ಜಮೀನನ್ನು ಲೀಸಿಗೆ ತೊಗೊಂಡು ಶುಂಠಿ ಬೆಳೆದು ಅವನ ಜೀವನ ನಡೆಸ್ತಾನೆ. ನನಗಿಬ್ಬರು ತಮ್ಮಂದಿರಿದ್ದಾರೆ, ಒಬ್ಬಳು ತಂಗಿ ಇದ್ದಾಳೆ. ಮೈಸೂರಿನವರು ಹಾಗೂ ಕೊಡಗಿನವರು ನನ್ನ ತಮ್ಮಂದಿರನ್ನ ತಂಗಿನ ನೋಡಿದ್ದಾರೆ. ನನಗೆ ಎಷ್ಟು ಜನ ತಮ್ಮಂದಿರಿದ್ದಾರೆ, ತಂಗಿ ಇದ್ದಾರೆ ಅಂತ ಗೊತ್ತಾ? ಚುನಾವಣೆ ಸಂದರ್ಭದಲ್ಲಿ 1 ತಿಂಗಳು ಬಂದು ಕೆಲಸ ಮಾಡಿ ಹೋಗ್ತಾರೆ ಹೊರತು ಯಾವತ್ತೂ ಮೈಸೂರು ಕಡೆಗೆ ತಲೆ ಹಾಕಲ್ಲ ಅವರು. ಯಾವ ರಾಜಕಾರಣಿಯ, ಅದು ಒಬ್ಬ MLA ಇರ್ಬೋದು, MP ಇರ್ಬೋದು, ಯಾರು ತಮ್ಮಂದಿರು ಕೃಷಿ ಮಾಡಿಕೊಂಡು ಶುಂಠಿ ಬೆಳ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಹೇಳಿ ನೋಡೋಣ? ಯಾವ MLA ತಮ್ಮ ಅಥವಾ ಅವ್ರ ಕುಟುಂಬದವರು ಅವರಂಥ ಎಲ್ಲ ವ್ಯವಹಾರಗಳಲ್ಲಿ ಅವ್ರ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಷ್ಟು ಜನ ಎದೆ ತಟ್ಕೊಂಡು ಹೇಳ್ತಾರೆ ನೋಡೋಣ? ಆದರೆ ನಾನು ಹೇಳ್ಕೊಳ್ತೀನಿ, ನನ್ನ ತಮ್ಮಂದಿರು ಯಾವುದೇ ಕಾರಣಕ್ಕೂ 10 ವರ್ಷದಿಂದ ಮೈಸೂರು ಕಡೆಗೆ ರಾಜಕಾರಣಕ್ಕೆ ಯಾವತ್ತೂ ತಲೆ ಹಾಕಿಲ್ಲ. ಕಷ್ಟ ಪಡ್ಕೊಂಡು ಅವರು ದುಡಿದು ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಆ FIRಲ್ಲಿ ಬೇರೆಯವ್ರ ಹೆಸರಿದೆ. ನನ್ನ ತಮ್ಮನ್ನು ಯಾಕೆ ಹೇಳ್ಕೊಂಬರ್ತಾ ಇದ್ದಾರೆ? ಆ ಜಮೀನಿಗೆ ಅಲ್ಲಿ ಶುಂಠಿ ಬೆಳೆಯೋದಕ್ಕೋಸ್ಕರ ಜನವರಿ 24ನೇ ತಾರೀಕಿಂದ 2025 ಜುಲೈವರೆಗೂ ಅವ್ನು ಲೀಸ್ ಮಾಡ್ಕೊಂಡಿದ್ದಾನೆ. ಅದು ಜನವರಿ 24ರಿಂದ ಪ್ರಾರಂಭ ಆಗುತ್ತೆ. ಆ ಜಾಗದಲ್ಲಿ ಇದ್ದಂಥ ಕಾಡು ಮರಗಳನ್ನು ಅವ್ರ ಓನರು ಯಾರಿಗೋ ಕೊಟ್ಟು ರವಿಯನ್ನನ್ನು ಕಡ್ಕೊಂಡೋಗಿ ಅವನ ಮೇಲೆ FIR ಆಗಿದೆ. ಅದಕ್ಕೂ ನನ್ನ ತಮ್ಮಂಗೂ ಏನು ಸಂಬಂಧ? ಪ್ರತಾಪ್ ಸಿಂಹನ ಅವಹೇಳನ ಮಾಡಬೇಕು, ಪಾರ್ಲಿಮೆಂಟು ಮೇಲೆ ಅಲ್ಲಿ ನಡೆದಂಥ ಘಟನೆ ಅಂತ ತೊಗೊಂಡ್ರು. ಅದಾದ ಮೇಲೆ ಅವನ ತಮ್ಮ ಮರಗಳ ಅಂತ ಹೇಳಕ್ಕೆ ಬಂದರು. ನಿಮ್ಮದೇ ಪೊಲೀಸ್ ಇಲಾಖೆ ಇದೆ,